ಹಲೋ ಫ್ರೆಂಡ್ಸ್, ಇವತ್ತೊಂದು ವಿಶೇಷ ಹಣ್ಣಿನ ಪರಿಚಯ ಮಾಡೋಕ್ಕೋಸ್ಕರ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮಲೆನಾಡವರಿಗೆ ಈ ಹಣ್ಣಿನ ಬಗ್ಗೆ ಪರಿಚಯ ಇದ್ದೇ ಇರುತ್ತೆ. ಯಾವುದು ಅಂತ ಗೊತ್ತಾಯ್ತಾ? ಮುರುಗಲ ಹಣ್ಣು, ಕೋಕಮ್ ಅಂತ ಅಂತಾರೆ. ಸೊ ಅದು ಇವಾಗ ಸೀಸನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಕಾಯಿ ನೋಡಿರ್ಬೋದು ಎಷ್ಟು ಬಂದಿದೆ ಅಂತ. ಸೊ ಇದು ವರ್ಷಕ್ಕೊಂದು ಬರೀ ಕಾಯಿ ಬರುತ್ತೆ. ಈ ಮಾರ್ಚ್, ಏಪ್ರಿಲ್, ಮೇದಲ್ಲಿ ಹಣ್ಣಾಗೋ ಸೀಸನ್ ಇದು. ಸೊ ಇವಾಗ ಹಣ್ಣು ಸ್ಟಾರ್ಟ್ ಆದರೆ ಇನ್ನೊಂದು ತಿಂಗಳ ತನಕ ಹಣ್ಣಾಗುತ್ತೆ. ಸೊ ಇವಾಗ ಇದನ್ನು ಕೊಯ್ದುಬಿಟ್ಟು ಸಂಸ್ಕರಣೆ ಮಾಡ್ತಾರೆ. ಸಂಸ್ಕರಣೆ ಅಂದರೆ ಸಿಪ್ಪೆನೂ ಯೂಸ್ ಮಾಡ್ತಾರೆ, ಕೋಕಮ್ ಆಗಿನೂ ಯೂಸ್ ಮಾಡ್ತಾರೆ. ಸೊ ಬೇರೆ ಬೇರೆ ಪಾನೀಯನೂ ಮಾಡಿ ಇಟ್ಕೊತಾರೆ. ಔಷಧಿಗೋಸ್ಕರ ತುಂಬಾ ಯೂಸ್ ಆಗುತ್ತೆ. ಎಲ್ಲ ಗರಂತಿಗೆ ಅಂಡಿಯಲ್ಲಿ ಮತ್ತು ಬೇರೆ ಬೇರೆ ನಾಟಿ ಔಷಧಿಯವರೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಇದನ್ನು. ಪಿತ್ತಕ್ಕೆ, ಸ್ಕಿನ್ ರಿಲೇಟೆಡ್ ಇಶ್ಯೂಗೆ ಮತ್ತು ಗ್ಯಾಸ್ ಪ್ರಾಬ್ಲಮ್ಗೆ, ತುಂಬಾ ಇಶ್ಯೂಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ರೇಟ್ ಕೂಡ ಚೆನ್ನಾಗಿದೆ. ಕಮರ್ಷಿಯಲ್ ಕೂಡ ಇದನ್ನು ಒಳ್ಳೆ ಪ್ರೈಸ್ಗೆ ಕೇಳ್ತಾರೆ. ಇವಾಗ ಸುಮಾರು ಜನ ಇದರದ್ದೇ ಪ್ಲಾಂಟೇಶನ್ ಕೂಡ ಮಾಡ್ತಾಯಿದ್ದಾರೆ. ನಮ್ಮದೊಂದು 2 ಮರ ಇದೆ, ಮನೆಗೆ ಸಾಕಾಗುವಷ್ಟು ಬಿಡುತ್ತೆ. ಸುಮಾರು ಒಂದು ಮರದಲ್ಲಿ ಒಂದು 30 kg ತನಕನೂ ಬಿಡುತ್ತೆ, ದೊಡ್ಡ ಮರ ಆದರೆ, ಒಳ್ಳೆ ಕಾಯಿ ಬಂದರೆ. ಸೊ ಇದು ಚಿಕ್ಕ ಗಿಡ ನೋಡ್ಬೋದು. ಸುಮಾರು ಒಂದು 2 kg 1 kg ಲೆಕ್ಕ ಕಾಯಿ ಇದೆ. ಸುಮಾರು ಈಗ ಸ್ವಲ್ಪ ಸಿಗೋದೇ ಕಡಿಮೆ ಆಗಿದೆ. ಇದು ಮಂಗ ಅವು ಇವು ಅಂತ ತಿಂದು ಖಾಲಿ ಮಾಡ್ತಾರೆ. ಸ್ವಲ್ಪ ಕಾಯಿ ಇದ್ದಾಗ ಕೊಯ್ಕೊಂಡ್ರೆ ಬೆಟರು. ಸ್ವಲ್ಪ ಹಣ್ಣಾಗೋಕ್ಕೆ ಸ್ಟಾರ್ಟ್ ಆದರೆ ಮಂಗಗಳು ಬಿಡೋಲ್ಲ, ಎಲ್ಲ ತಿಂದುಬಿಡ್ತವೆ. ಸೊ ಇದು ಒಂದೇ ಮರ ಇರೋದ್ರಿಂದ ಆ ಕಡೆ ಈ ಕಡೆ ಏನೂ ಇಲ್ಲ ತಿನ್ನೋಕ್ಕೆ. ಅದಕ್ಕೋಸ್ಕರ ಇದಕ್ಕೆ ತಿನ್ನೋಕ್ಕೆ ಅಂತ ಬಂದಿಲ್ಲ. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು, ನೋಡಿ. ನೋಡಿ ಹೆಂಗಿರುತ್ತೆ ಅಂತ. ಇದು ತುಂಬ ಸ್ಮೂತಾಗಿರುತ್ತೆ ಬೀಜ ಇವು. ಸೊ ಈ ಬೀಜನ ಹಾಕಿದರೆ ಗಿಡಗಳಾಗ್ತವೆ. ಬಟ್ ಇದು ತಿನ್ನೋಕ್ಕೆ ಸಕ್ಕತ್ ಟೇಸ್ಟ್ ಇರುತ್ತೆ. ಸ್ವೀಟ್ ಮತ್ತು ಸಾವರ್ ಮಿಕ್ಸ್ ಇರುತ್ತೆ. ಈ ಬೀಜದಿಂದನೂ ತುಪ್ಪ ಮಾಡ್ತಾರೆ. ಸೊ ಈ ತುಪ್ಪನ ಅಡುಗೆಗೂ ಯೂಸ್ ಮಾಡ್ತಾರೆ ಮತ್ತು ಔಷಧಿಗೂ ಯೂಸ್ ಮಾಡ್ತಾರೆ. ಕಾಲು ಒಡಕು ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ತುಂಬ ಸ್ವೀಟ್ ಕಜ್ಜಾಯಕ್ಕೆಲ್ಲ ಇದನ್ನು ತುಪ್ಪನ ಯೂಸ್ ಮಾಡ್ತಾರೆ. ತುಂಬ ಹೆಲ್ತಿ ಕೂಡ. ಈ ಬೀಜನ ತೆಗೆದ್ಮೇಲೆ ಈ ಥರ ಇರುತ್ತಲ್ಲ ಸಿಪ್ಪೆನ, ಈ ಸಿಪ್ಪೆನ ಬೀಸಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿ ಆ ರಸನ ಹಿಂಡಿ ಬಿಸಿ ಮಾಡಿ ಅದನ್ನ ಒಂದು ಗಟ್ಟಿ ಆಗೋ ತನಕ ಬಿಸಿ ಮಾಡಬೇಕು. ಆ ಬಿಸಿ ಮಾಡಾದಮೇಲೆ ಅದನ್ನು 1-2 ದಿವಸ ಬಿಸಿಲಲ್ಲಿ ಇಡಬೇಕು. ಅಥವಾ ಫುಲ್ ಬಿಸಿ ಮಾಡಿ ಗಟ್ಟಿ ಮಾಡಿ ಬಾಟಲ್ ಹಾಕ್ಕೊಟ್ಕೊಂಡ್ರೆ ಅದನ್ನೇ ಕೋಕಮ್ ಅಂತಾರೆ. ಅದಕ್ಕೆ ನೀರು ಹಾಕ್ಬಿಟ್ಟು ನೀವು ಯಾವಾಗ ಬೇಕೋ ಅದು ಕುಡಿಬೋದು. ಅಥವಾ ಈ ಸಿಪ್ಪೆನ ನಾರ್ಮಲಾಗಿ ಬಿಸಿಲಲ್ಲಿ ಹಾಕಿ ಒಣಗಿಸ್ಬಿಟ್ಟು ಫುಲ್ ಡ್ರೈ ಮಾಡಿ ಇಟ್ಕೊಬೇಕು. ನಿಮಗೆ ಯಾವಾಗ ಕುಡಬೇಕು ಅನಿಸುತ್ತೋ ಆವಾಗ ಒಂದು 4 ತಾಸು ಮೊದಲು ನೀರಲ್ಲಿ ಹಾಕಿ ನೆನೆಸ್ಬೇಕು. ನೆನೆದ ಮೇಲೆ ಆ ನೀರು ಕೂಡ ಡಿಫ್ರೆಂಟ್ ಕಲರ್ ಬರುತ್ತೆ. ಆ ಡಿಫ್ರೆಂಟ್ ಕಲರ್ ಬಂದ ಮೇಲೆ ಅದಕ್ಕೆ ಸ್ವೀಟ್ ಹಾಕಿ ಆ ನೀರನ್ನು ಕುಡಿಬೋದು. ಅದು ಔಷಧಿ ಕೂಡ. ನಿಮ್ಮ ಕಡೆ ಈ ಥರ ಹಣ್ಣಿದ್ರೆ ಡೆಫಿನೆಟ್ಲಿ ತಿಂದು ಟ್ರೈ ಮಾಡಿ. ಮನೇಲಿ ಸ್ವಲ್ಪ ಮಾಡಿ ಇಟ್ಕೊಳ್ಳಿ, ಔಷಧಿಗೆಲ್ಲ ಆಗುತ್ತೆ. ಅಕಸ್ಮಾತ್ ಇದ್ರದ್ದು ಸಿಪ್ಪೆ ಬೇಕಿದ್ರೆ ಕಮೆಂಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ.
ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು.